ಒಕ್ಕಲಿಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಮುಖಾಮುಖಿಯಾಗಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲಿ ಅತ್ತ ಡಿಕೆ ಶಿವಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ಹಸ್ತಲಾಘವ ಮಾಡಿದರು. ಒಕ್ಕಲಿಗರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಅವರು ಒಂದೇ ಸಭೆಯಲ್ಲಿ ಕಾಣಿಸ್ಕೊಂಡ್ರು, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಇಬ್ರು ಮಾತಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅವರು ಇಬ್ಬರು ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿ ಉಭಯ ಕುಶಲೋಪರಿಯನ್ನು ಮಾಡಿರುವಂತಹ ದೃಶ್ಯ ಫೋಟೋಸ್ ಸಿಗ್ತಾ ಇದೆ. ಸೊ ವೈರತ್ವ ಏನಿದ್ರು ತಂದೆ ಅಥವಾ ಆ ಜನ್ರೇಷನ್ಗೆ ಸೀಮಿತ, ನಿನ್ನ ಬಗ್ಗೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಏನಾದರೂ ಕೊಟ್ಟರೆ ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಸುಧಾಕರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಪಕ್ಕದಲ್ಲೇ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಇರೋದು. ಮೂರೂ ಪಕ್ಷದ ನಾಯಕರು ರಾಜಕೀಯ ವೈರುಧ್ಯಗಳನ್ನು ಪಕ್ಕಕ್ಕಿಟ್ಟು ಸಮುದಾಯ ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದೇ ಅನ್ನೋದನ್ನು ತೋರಿಸೋ ಪ್ರಯತ್ನವನ್ನು ಈ ಮುಖಾಂತರ ಮಾಡಿದ್ದಾರೆ. ಕುತೂಹಲ ಸೆಳೆದಿದ್ದು, ಗಮನ ಸೆಳೆದಂತಹ ಒಂದು ಫೋಟೋ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಭಾಷಣೆ ಆಯ್ತಾ, ಏನು ಕತೆ ಅನ್ನೋದು ಇನ್ನಷ್ಟು ನಮಗೆ ಸಿಗಬೇಕಾಗಿದೆ ಮಾಹಿತಿ. ಬಟ್ ಒಂದೇ ಫ್ರೇಮಲ್ಲಿ ಕಾಣೋದಕ್ಕೆ ಸಿಕ್ಕಿದ್ದಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದೇ ಫ್ರೇಮಲ್ಲಿ ಕಾಣೋದಕ್ಕೆ ಸಿಕ್ಕಿದ್ದಾರೆ. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರೇನೋ ಸುಧಾಕರ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಕಡೆಗೆ ನೋಡಿದ್ದು ಕೂಡ ಕಂಡು ಬಂತು. ಬಟ್ ಸಭೆಯಲ್ಲಿ ಹಂಗೆ ಕಾಣಿಸ್ಲಿಲ್ಲ. ಅವರು ಅಕ್ಕಪಕ್ಕನೇ ಇದ್ದರೂ ಕೂಡ ಮಾತಾಡಲಿಲ್ಲ. ಒಟ್ಟೊಟ್ಟಿಗೆ ನಡ್ಕೊಂಡು ಹೋಗಬೇಕಾದ್ರೆ ಕೂಡ ಮುಖ ನೋಡಲಿಲ್ಲ. ಒಂದು ಸ್ಮೈಲಿಂಗ್ ಫೇಸ್ ಕೂಡ ಇರಲಿಲ್ಲ. ಆದರೆ ಸಭೆ ಒಳಗೆ ಕೆಲವೊಂದಷ್ಟು ವೈಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಶ್ರೀಗಳು ಮಾಡಿದ್ರಾ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ಇನ್ಸೈಡ್ ಸ್ಕೂಪ್ ಸಿಗ್ತಾ ಹೋಗುತ್ತೆ ಏನೇನಾಯಿತು ಅಂತೆಲ್ಲ. ಬಟ್ ಎರಡು ಫ್ರೇಮು ಭಾಳ ಗಮನ ಸೆಳೀತಾ ಇದೆ.